ಹಿಂದೆ ಬರ ರಾಧೆಯ ಜರ್ನಿ ಅನ್ನೋದು ಸ್ಕ್ರೀನಲ್ಲಿ ನೋಡಿ ಎಲ್ಲರೂ ಥಿಯೇಟ್ರಲ್ಲಿ ತುಂಬ ಫ್ರೆಶ್ ಅನಿಸುತ್ತೆ. ಎಲ್ಲೂ ಈಗ ನಾವು ಇಲ್ಲಿ ನೋಡಿದ್ದೀವಿ ಅವ್ರು ಈ ಸಿನಿಮಾದಲ್ಲಿ ನೋಡಿದ್ದೀವಿ ಅಂತ ಎವ್ರಿಥಿಂಗ್ ಲುಕ್ಸ್ ಫ್ರೆಶ್ ಇದೆ ಸಿನಿಮಾ. ದಯವಿಟ್ಟು ನೋಡಿ. ನೀನಷ್ಟು ಮುಂದಕ್ಕೆ ಹೆಮ್ಮೆ ಕೊಡುವಂಥ ಒಂದು ಸೊ ಪ್ರೌಡ್ ದಟ್ ಸಿನಿಮಾನ ಮಾಡಿದ್ದೀವಿ ಅಂತ ತುಂಬ ಖುಷಿ ಆಗ್ತಿದೆ. ವೇದ್ ಕುಮಾರ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಥರನೇ ಇಲ್ಲ, ಲುಕ್ಸ್ ಲೈಕ್ ಇಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಥರ ಸಿನಿಮಾ ಶೂಟ್ ಮಾಡಿದ್ದಾರೆ. ಈ ಹ್ಯಾಸ್ ಅ ಲಾಂಗ್ ವೇ ಟು ಗೋ. 3 ಸಿನಿಮಾ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಹೋಪ್ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಸಿನಿಮಾ ಅಂತೂ ಅದ್ಭುತವಾಗಿ ಬಂದಿದೆ. ಬಟ್ ನಾವೇ ಹೇಳೋಕ್ಕಿಂತ ನೀವೆಲ್ಲ ಒಂದು ಚಾನ್ಸ್ ಕೊಟ್ಟರೆ, ಒಂದು ಚಾನ್ಸ್ ಕೊಟ್ಟು ಥಿಯೇಟ್ರಿಗೆ ಬಂದು ಕೂತ್ಕೊಳ್ಳಿ. ವಿ ಪ್ರಾಮಿಸ್ ದಟ್ ವಿ ವಿಲ್ ನಾಟ್ ಡಿಸಪಾಯಿಂಟ್ ಯು. ಆಚೆ ಹೋಗ್ಬೇಕಾದ್ರೆ ಎಲ್ಲ ಇಮೋಷನ್ಸ್ ಎಲ್ಲದಕ್ಕೂ ನಾವು ಜಸ್ಟಿಫಿಕೇಶನ್ ಕೊಡ್ತೀವಿ ಅಂತ ಸೊ ಪ್ಲೀಸ್ ಗಿವ್ ಅಸ್ ಅ ಚಾನ್ಸ್ ಆ್ಯಂಡ್ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಸರ್, ರಾಧೆಯದಲ್ಲಿ ನಿಮ್ಮ ಪಾತ್ರನ ಅಬ್ಸರ್ವ್ ಮಾಡಿದ್ರೆ ಇಷ್ಟು ಸಿನಿಮಾಗಳಲ್ಲಿ ಮಾಡಿರೋದು ಸ್ವಲ್ಪ ಟಫ್ ಎಕ್ಸ್ಪ್ರೆಷನ್ಸ್ ಎಲ್ಲ ಹೆಂಗಿದ್ದೀರಾ ಅನಿಸ್ತಾ ಇತ್ತು ನಾವು ನೋಡಿದಾಗ. ಸೊ ಹೆಂಗೆ ನನಗೆ ಕಥೆ ಮತ್ತು ಮನಸ್ಸಿಗೆ ಕಾಡಿತ್ತು. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ ಈ ಥರದ್ದು ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ಬಹಳ ವರ್ಷ ಮುಂದಾಗಿ ಒಂದು ಕಾತುರ ಆಯಿತು, ಒಂದು ದುಡಿತಾ ಇತ್ತು. ಪರ್ಫಾರ್ಮೆನ್ಸ್ಗಳು ಮಾಡಬೇಕು, ನನ್ನಲ್ಲಿ ಒಬ್ಬ ಕಲಾವಿದರು ಜನಕ್ಕೆ ಮುಂಚೆ ಗೊತ್ತಾಗಬೇಕು. ಒಂದೇ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೊಂದು ಎಕ್ಸ್ಟರ್ನಲ್ ಪರ್ಫಾರ್ಮೆನ್ಸಸ್ ಮಾಡಬೇಕು ಅನ್ನೋ ಒಂದು ಆಸೆ ಇಷ್ಟು. ಗುರು ಅವರಿಗೆ ಥ್ಯಾಂಕ್ಸ್ ಡೈರೆಕ್ಟ್ ಮಾಡಿ ನನಗೆ ನಾನು ಪರ್ಫಾರ್ಮೆನ್ಸ್ ಏನು ಮಾಡಿದ್ದೀನಿ ಹೆಂಗೆ ಕಾಣ್ತಿದ್ದೀನಿ ಅನ್ನೋದಕ್ಕಿಂತ ಐ ಫೀಲ್ ವೆರಿ ಹ್ಯಾಪಿ ಫಾರ್ ದ ಪ್ರೊಡ್ಯೂಸರ್. ಗುರು ಬಿಕಾಸ್ ಅವ್ರು ಕಷ್ಟಪಟ್ಟು ಎಲ್ಲ ಥರದ್ದು ರಿಸ್ಕನ್ನು ತೊಗೊಂಡು ಅವ್ರ ಕೈಯಲ್ಲಾದಂಥ ಶಕ್ತಿ ಏನು ಒಂದು ಸಿನಿಮಾನ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಸಿನಿಮಾ ನೋಡಬೇಕಾದ್ರೂ ತುಂಬ ಎಮೋಷನಲಿ ಫೀಲ್ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ದ ಅವ್ರಿಗೆ ಒಳ್ಳೆಯದಾಗಿದೆ. ನಾವು ಫಸ್ಟ್ ನೋಡ್ತಿರ್ಬೇಕಾದ್ರೆ ವಿಲನ್ ಏನು ಈ ಸಲ ಮಾಡ್ಕೊಡ್ಬೇಕು, ಹೀರೋ ಬಿಟ್ಟು ಅಂತ ಅನ್ಕೊಂಡ್ವಿ. ಇಷ್ಟು ಹೆಂಗೆ ಬಂತು ಸರ್? ಅಲ್ಲ, ಆ್ಯಸ್ ಆಫ್ ನೋ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಹಿತೈಷಿಗಳೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತ ಅವರೆಲ್ಲರೂ ಕಣ್ಣೀರು ಹಾಕಿದ್ರು. ಬಟ್ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಪ್ರೊಡ್ಯೂಸರ್ ಗೆದ್ದರೆ ನನ್ನ ಗೆಲುವು. ಬಿಕಾಸ್ ನಾನು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು, ಏನೇ ಮಾಡ್ಬೋದು, ಅಂಟಿಲ್ಲ ನನಗೆ ಸಿನಿಮಾ ಗೆಲ್ಲದೆ ಪ್ರೊಡ್ಯೂಸರಿಗೆ ಅವ್ರಿಗೆ ನಮ್ಮ ಗೆಲುವು ಅದಕ್ಕೊಂದು ಅರ್ಥ ಇರಲ್ಲ. ನಾನು ಭಾವುಕನಾಗ್ತಾ ಇರೋದು ಒಬ್ಬ ಪ್ರೊಡ್ಯೂಸರ್ ಅಷ್ಟು ಕಷ್ಟಪಟ್ಟು ಒಂದು ನಿಷ್ಠೆಯಿಂದ ಸಿನಿಮಾ ಮಾಡಿದ್ದಾನೆ. ಆ ಸಿನಿಮಾದಲ್ಲಿ ನನಗೊಂದು ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಗೆಲುವು ಸಿಗಬೇಕು, ಅದು ನನ್ನ ಮನೆಗೆ. ಮೊದಲನೇದಾಗಿ ಚಿತ್ರದ ನಿರ್ದೇಶಕರಾದಂಥ ವೇದ್ ಗುರೂಜಿ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಅದ್ಭುತವಾದಂಥ ಒಂದು ಸಿನಿಮಾ ಮಾಡಿದ್ದೀರಾ. ಆ್ಯಂಡ್ ಚಿತ್ರದ ನಾಯಕನಾದಂಥ ಅಜಯ್ ರಾವ್ ಅವರಿಗೆ ಯಾವ ರೀತಿಯಾದಂಥ ಒಂದು ಪಾತ್ರ ಅಂತಂದರೆ ಸ್ಟೀರಿಯೋ ಟೈಪು ಕೃಷ್ಣ, ಚಾಕ್ಲೇಟ್ ಬಾಯ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಕಂಪ್ಲೀಟಾಗಿ ಆಪೋಸಿಟ್ ಆದಂಥ ಒಂದು ಪಾತ್ರ ಅವರು ಇಮ್ಯಾಜಿನ್ ಮಾಡಿದ್ದಾರೆ. ಜೊತೆಗೆ ನಾನು ನಿಮಗೆ ಆನ್ಸರ್ಗೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಸ್ಕ್ರೀನಲ್ಲಿ ಅದೇ ರಾವ್ನ ನೋಡ್ತಿರ್ಬೇಕಾದ್ರೆ ಅದೇ ರಾವ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಅನ್ನಿಸ್ತೀವಿ. ಅಂದರೆ ಕ್ಯಾರೆಕ್ಟರ್ ವೈಸ್ ಕೂಡ ಅಷ್ಟೇ, ಆ್ಯಂಡ್ ಅವರು ಮಾಡುವಂಥ ಪರ್ಫಾರ್ಮೆನ್ಸ್ ಏನಿದೆ ಅದರಲ್ಲೂ ಕೂಡ ಅಷ್ಟೇ. ಸೊ ಅದ್ಭುತವಾಗಿತ್ತು. ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ಈ ಒಂದು ಚಿತ್ರವನ್ನು ಮಾಡಿದ್ದಾರೆ. ಆ್ಯಂಡ್ ಈ ಚಿತ್ರದ ಒಂದು ಮೇನ್ ಏನಿದೆ, ಒಂದು ಫೌಂಡೇಶನ್, ಸಸ್ಪೆನ್ಸ್ ಏನಿದೆ, ಅದು ಕೊನೆವರೆಗೂ ಕೂಡ ಕಂಟಿನ್ಯೂ ಆಗಿದೆ. ಸೊ ಎಡ್ಜ್ ಆಫ್ ದ ಸೀಟಲ್ಲಿ ಇರ್ತಾರೆ ಜನ ಎಲ್ಲರೂ ಕೂಡ. ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ಇದೆಲ್ಲ ಕೊನೆವರೆಗೂ. ಆ್ಯಂಡ್ ನೀವು ನೋಡಿದವರೆಲ್ಲ ಚೆನ್ನಾಗಿದೆ.
ಪ್ರಯತ್ನ ಮಾಡಿದ್ವಿ. ಮುಂದೇನಿದೆ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೆ. ನಾಳೆ ಮಾಡ್ತೀವಿ. ಸರ್, ಈ ಸಿನಿಮಾದ ಒಂದು ವಿಚಾರವಾಗಿ ಸಿನಿಮಾಕ್ಕಾಗಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ನಿಜ ನಾನು ಹೇಳಲೇಬೇಕು. ಅದೇ ಸರ್ ಪಾಪ ಅಷ್ಟು ರೇಟಾಗಿದ್ರು ಬೇರೆ ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬೇರೆ ಇಷ್ಟಪಡಲಿ ಝೂಮ್ ಹಾಕೋದು ನನಗೆ ಕೊಟ್ಟು ಮಾತಾಡ್ಸ್ಕೊಳ್ಳೋಕ್ಕೋಸ್ಕರ ಕಷ್ಟದಲ್ಲೂ ಕಾಲಿಗೆ ಬೇಡ ಕಣ್ಣು ಬಂದು ಆ್ಯಕ್ಟ್ ಮಾಡೋದು. ನೀವು ನೋಡಿರ್ಬೋದು ಆ್ಯಕ್ಷನ್ ಸೀಕ್ವೆನ್ಸ್ ಕೊಡೋದಲ್ಲ, ಅವ್ರು ನಡೆಯೋದೇ ಕಷ್ಟ. ಅದೆಲ್ಲ ಅಷ್ಟು ಮಾಡಿ ಎಷ್ಟು ದಿವಸ ಹಾಕೋದು ಎಲ್ಲ ಮಾಡಿದ್ದಾರೆ. ನಾವು ಸಪೋರ್ಟ್ ಝೂಮ್ ಹಾಕೋದು ಸರ್, ಒಂದು ಸಿನಿಮಾ ಮಾಡಬೇಕನ್ನೋ ಪ್ಯಾಷನ್ ಯಾವ ಮಟ್ಟಕ್ಕೆ ಒಬ್ಬ ನಿರ್ದೇಶಕರನ್ನ ಕರ್ಕೊಂಡು ಹೋಗುತ್ತಂದ್ರೆ ಒಬ್ಬ ನಿರ್ಮಾಪಕನಾಗಿ ಮಾಡಿದ್ರೆ, ಜೊತೆಗೆ ನಿಮ್ಮ ವೈಯಕ್ತಿಕ ಒಂದಿಷ್ಟು ವಿಚಾರಗಳನ್ನ ಅರಿವಿಟ್ಟುಕೊಂಡು ಸಿನಿಮಾ ಮಾಡಿದ್ದೀರಿ ಅಂತ ನೀವು ಸಿನಿಮಾ ಮಾಡಬೇಕಾಗುತ್ತೆ ಕೆಲವೊಂದು ಸರಿ ಪ್ರೀತಿ ಇದ್ದಾಗ ನೋಡಿ ಎಲ್ಲರಿಗೂ ಇಷ್ಟ